ನೂತನ ರಾಷ್ಟ್ರೀಯ ಅಧ್ಯಕ್ಷರನ್ನ ನೇಮಕ ಮಾಡೋದಕ್ಕೆ ತಯಾರಿ ಹಿನ್ನೆಲೆಯಲ್ಲಿ ಜನವರಿ 20ರ ಬಳಿಕ ಬಿಜೆಪಿಯಲ್ಲಿ ಘರ್ ವಾಪಸಿ ಆರಂಭ ಆಗಿದೆ. ರಾಷ್ಟ್ರೀಯ ಅಧ್ಯಕ್ಷರನ್ನ ನೇಮಕ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ ಬಿಜೆಪಿ. ಹೀಗಾಗಿ ಜನವರಿ 20ರ ಬಳಿಕ ಬಿಜೆಪಿಯಲ್ಲಿ ಘರ್ ವಾಪಸಿ ಆರಂಭವಾಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾವ್ಯಾವ ನಾಯಕರನ್ನ ಪಕ್ಷದಿಂದ ಹೊರಗಡೆ ಹಾಕಲಾಗಿತ್ತು, ಉಚ್ಚಾಟನೆ ಮಾಡಲಾಗಿತ್ತು, ಆ ನಾಯಕರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ಮುಂಬರುವಂತಹ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಪಕ್ಷ ಸಂಘಟನೆ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಪಕ್ಷದಿಂದ ಹೊರ ಹೋಗಿರೋರನ್ನ ಮತ್ತೆ ಮರಳಿ ಪಕ್ಷಕ್ಕೆ ಕರೆಸಿಕೊಳ್ಳೋದಕ್ಕೆ ಅಂತ ಚಿಂತನೆ ನಡೀತಾ ಇದೆ. ಪಕ್ಷದ ಮಾರ್ಗದರ್ಶನಕ್ಕೆ ಬಳಸಿಕೊಳ್ಳೋದಕ್ಕೆ ತಯಾರಿಗಳು ನಡೀತಾ ಇದೆ. ಯುವ ಪೀಳಿಗೆಗೆ ನಾಯಕತ್ವ ಕೊಡೋದಕ್ಕೆ ಕೇಸರಿ ಪಡೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ನಿತಿನ್ ನಬೀನ್ಗೆ ರಾಷ್ಟ್ರಮಟ್ಟದಲ್ಲಿ ಪಕ್ಷ ಮುನ್ನಡೆಸೋದಕ್ಕೆ ಅವಕಾಶ ಸಿಗತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದಾದ ಬಳಿಕ ಹಂತ ಹಂತವಾಗಿ ಪಕ್ಷಕ್ಕೆ ಬಲ ತುಂಬೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಳ್ತಾ ಇದೆ. ಇದಕ್ಕೆ ಅನುಗುಣವಾಗಿ ನಾವು ನೋಡಿದಾಗ ಯಾರ್ಯಾರು ಪಕ್ಷ ಬಿಟ್ಟು ಹೊರಗಡೆ ಹೋಗಿದ್ರು, ಯಾರ್ಯಾರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು, ಅಂತಹ ಹಿರಿಯ ನಾಯಕರನ್ನ ಪಕ್ಷಕ್ಕೆ ಬಲ ತುಂಬಬಲ್ಲಂತಹ ನಾಯಕರು ಯಾರಿದ್ದಾರೆ, ಅವರನ್ನು ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಬಿಜೆಪಿ ಚಿಂತನೆ ಮಾಡ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. KS ಈಶ್ವರಪ್ಪ, ಯತ್ನಾಳ ಸೇರಿ ಹಲವಾರು ನಾಯಕರಿಗೆ ಅವಕಾಶಗಳು ಸಿಗುತ್ತಾ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಪಕ್ಷ ಪ್ರಬಲ ನಾಯಕರನ್ನು ಕಳ್ಕೊಂಡಿದೆ. ಈಗ ಅದು KS ಈಶ್ವರಪ್ಪನವರಾಗಿರ್ಬೋದು, ಯತ್ನಾಳ್ ಆಗಿರ್ಬೋದು, ಎಲ್ಲರೂ ಕೂಡ ಪ್ರಭಾವಿ ನಾಯಕರೇ. ಹೀಗಾಗಿ ಪ್ರಭಾವಿ ನಾಯಕರನ್ನ ಕಳೆದುಕೊಂಡಿರುವಂತಹ ಪಕ್ಷ ಬಲಪಡಿಸೋದಕ್ಕೆ ಆಗ್ತಾ ಇಲ್ಲ, ತನ್ನ ಬಲವನ್ನು ಕಳೆದುಕೊಳ್ತಾ ಸಾಗ್ತಾ ಇದೆ. ಹೀಗಾಗಿ ಪಕ್ಷವನ್ನು ಮತ್ತೆ ಪುನಶ್ಚೇತನಗೊಳಿಸೋದಕ್ಕೆ, ಪಕ್ಷವನ್ನು ಬಲಪಡಿಸೋದಕ್ಕೆ ಅಂತ ಈಗ ಬಿಜೆಪಿ ಯಾರ್ಯಾರು ಪಕ್ಷದಿಂದ ಹೊರಗಡೆ ಹೋಗಿದ್ದಾರೆ ಹಿರಿಯ ನಾಯಕರು, ಅವರನ್ನು ಮತ್ತೆ ಘರ್ ವಾಪಸಿ ಮಾಡೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಆ ಒಂದು ಹಿರಿಯ ನಾಯಕರಿಗೆ ಮತ್ತೆ ಪಕ್ಷಕ್ಕೆ ಮರಳೋದಕ್ಕೆ ಅವಕಾಶ ಸಿಗುತ್ತಾ, ಅದನ್ನು ಕೂಡ ನೋಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಸ್ಥಾನಕ್ಕೆ ಮತ್ತೊಬ್ಬರ ನೇಮಕ ಬಳಿಕ ಪಕ್ಷ ಯಾವ ರೀತಿಯಾಗಿ ಮತ್ತೆ ಬಲಗೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಇನ್ನು ಯತ್ನಾಳ್ ಅವರು ಪಕ್ಷಕ್ಕೆ ವಾಪಸ್ ಬರಬೇಕು ಅಂತಂದರೆ ಹಲವಾರು ಷರತ್ತುಗಳನ್ನು ವಿಧಿಸ್ತಾ ಇದ್ರು. ಮತ್ತೊಂದೆಡೆ KS ಈಶ್ವರಪ್ಪನವರ ರಾಜಕೀಯ ತಂತ್ರವಾಗಿತ್ತು. ಅವರು ಕೂಡ ನಿರಂತರವಾಗಿ ಯಡಿಯೂರಪ್ಪ ಇನ್ನಿತರ ನಾಯಕರ ವಿರುದ್ಧ ಕಿಡಿಕಾರ್ತಾ ಇದ್ರು. ಈಗ ಯತ್ನಾಳ್ ಅವರು ಹಾಗೂ ಈಶ್ವರಪ್ಪ ಇವರು ಪಕ್ಷಕ್ಕೆ ಮತ್ತೆ ವಾಪಸ್ ಮರಳಿ ಬರ್ತಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ. ನಿತಿನ್ ನಬೀನ್ ಅವರಿಗೆ ಅವಕಾಶ ಸಿಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಪಕ್ಷವನ್ನು ಮುನ್ನಡೆಸೋದಕ್ಕೆ. ಹೀಗಾಗಿ ಯಾರ್ಯಾರು ಹಿರಿಯ ನಾಯಕರು, ಯತ್ನಾಳ್ ಆಗಿರಬಹುದು, KS ಈಶ್ವರಪ್ಪನಂತಹ ನಾಯಕರೇನಿದ್ದಾರೆ, ಅವರು ಯಾರ್ಯಾರು ಪಕ್ಷವನ್ನು ತೊರೆದು ಹೊರಗಡೆ ಹೋಗಿದ್ದಾರೆ ಅಥವಾ ಯಾರ್ಯಾರನ್ನು ಪಕ್ಷದಿಂದ ಹೊರಗಡೆ ಹಾಕಲಾಗಿದೆ, ಅಂತಹ ನಾಯಕರನ್ನು ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ಳೋ ಸಾಧ್ಯತೆ ಇದೆ, ಘರ್ ವಾಪಸಿ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈ ಮೂಲಕವಾಗಿ ಪಕ್ಷ ದುರ್ಬಲಗೊಂಡಿರೋದನ್ನು, ಪಕ್ಷಕ್ಕೆ ಆಗಿರುವಂತಹ ಡ್ಯಾಮೇಜ್ ಏನಿದೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅಂತ ಬಿಜೆಪಿ ಮುಂದಾಗ್ತಾ ಇದೆ. ಯಾಕಂದರೆ ನಾಯಕತ್ವದ ಕೊರತೆ ತೀವ್ರವಾಗಿ ಎದುರಾಗ್ತಾ ಇದೆ. ಬಿಜೆಪಿಯಲ್ಲಿ ನಾಯಕತ್ವದ ಕೊರತೆ ಇದೆ. ಆ ನಾಯಕತ್ವದ ಕೊರತೆಯನ್ನು ನೀಗಿಸೋದಕ್ಕೆ ಅಂತ ಬಿಜೆಪಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ. ಹೀಗಾಗಿ ನೂತನ ಅಧ್ಯಕ್ಷರು ಅಧಿಕಾರ ವಹಿಸಿಕೊಂಡ ನಂತರ ಪಕ್ಷದಲ್ಲಿ ಯಾವೆಲ್ಲ ರೀತಿ ಬದಲಾವಣೆಗಳಾಗತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ.